ಈಗ ಕುಮಾರಸ್ವಾಮಿಯವರನ್ನು ಅರೆಸ್ಟ್ ಮಾಡುವಂತಹ ನಿರ್ಧಾರವನ್ನು ರಾಜ್ಯ ಸರ್ಕಾರ ಮಾಡುತ್ತಾ? ಯಾಕಂದರೆ ಕುಮಾರಸ್ವಾಮಿಯವರ ಕೇಸ್ನಲ್ಲಿ ಈವರೆಗೂ ಕೂಡ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿಲ್ಲ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಪಡೆಯಬೇಕು ಅನ್ನುವಂತಹ ನಿರ್ಧಾರವನ್ನು ಅನ್ನುವಂತಹ ಕಾನೂನು ತಿದ್ದುಪಡಿಯಾಗಿದ್ದು 2018ರಲ್ಲಿ. ಅದಕ್ಕೂ ಮೊದಲು HD ಕುಮಾರಸ್ವಾಮಿಯವರ ವಿರುದ್ಧ FIR ಆಗಿದೆ, ಅದಕ್ಕೆ ಯಾವುದೂ ಪ್ರಾಸಿಕ್ಯೂಷನ್ ಅನುಮತಿ ಇಲ್ಲ. HD ಕುಮಾರಸ್ವಾಮಿ ವಿಚಾರಣೆಗೆ ಹೋಗಿ ಬಂದಿದ್ದಾರೆ, ಕೋರ್ಟಿಂದ ನಿರೀಕ್ಷಣಾ ಜಾಮೀನನ್ನು ತೆಗೆದುಕೊಂಡಿದ್ದಾರೆ. ಈಗ ಚಾರ್ಜ್ ಶೀಟ್ ಹಾಕಬೇಕಾದ್ರೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ರಾಜ್ಯಪಾಲರಿಂದ ಅನುಮತಿ ಬೇಕು ಅಂತ. ಈಗ ರಾಜ್ಯಪಾಲರು ಏನು ಮಾಡ್ತಾರೆ? ರಾಜ್ಯಪಾಲರ ಮುಂದೆ 3 ಆಯ್ಕೆಗಳಿದ್ದಾವೆ. 2ನೇ ಪತ್ರವನ್ನು ಬರೆದಿದ್ದಾರೆ ಲೋಕಾಯುಕ್ತ SIT ಅವರು. ಈಗ ರಾಜ್ಯಪಾಲರು ಏನು ಮಾಡ್ತಾರೆ ಅನ್ನೋದರ ಆಧಾರದ ಮೇಲೆ ಕುಮಾರಸ್ವಾಮಿಯವರ ಕೇಸ್ನ ಭವಿಷ್ಯ ನಿಂತಿದೆ. ಒಂದು, ರಾಜ್ಯಪಾಲರ ಮುಂದೆ ಇರುವಂತಹ ಆಯ್ಕೆ ಕುಮಾರಸ್ವಾಮಿಯವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟು ಬಿಡೋದು, ಅದು ಆಯ್ಕೆ. ನಿಮ್ಮ ಮೇಲೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಲೋಕಾಯುಕ್ತ SIT ಅವರ ಅನುಮತಿಯನ್ನು ಕೇಳ್ತಾ ಇದ್ದಾರೆ. ತನಿಖೆಯಲ್ಲಿ ನೀವು ತಪ್ಪು ಮಾಡಿದ್ದೀರಿ ಅನ್ನೋದು ಸಾಬೀತಾಗಿದೆ, ಹಾಗಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ತಾ ಇದ್ದೀವಿ ಅಂತ ಅನುಮತಿಯನ್ನು ಕೊಡೋದು ಮೊದಲನೇ ಆಯ್ಕೆ. ಅನುಮತಿಯನ್ನು ತಿರಸ್ಕಾರ ಮಾಡುವ ಆಯ್ಕೆಯೂ ಕೂಡ ರಾಜ್ಯಪಾಲರಿಗಿದೆ. ಅದಕ್ಕೊಂದಷ್ಟು ಕಾರಣವನ್ನು ತನಿಖಾ ಸಂಸ್ಥೆಗೆ ರಾಜ್ಯಪಾಲರು ಕೊಡಬೇಕಾಗತ್ತೆ. ಆಯ್ಕೆ ನಂಬರ್ 3, ಯಾವ ನಿರ್ಧಾರವನ್ನೂ ಮಾಡದೆ ರಾಜ್ಯಪಾಲರು ಸುಮ್ಮನೆ ಇದ್ದು ಬಿಡಬಹುದು, ಕಾಲಹರಣ ಮಾಡಬಹುದು. ರಾಜ್ಯಪಾಲರಿಗೇನು ಬೈಂಡಿಂಗ್ ಇಲ್ಲ, ಇಷ್ಟು ದಿನದಲ್ಲಿ ಪರ್ಮಿಷನ್ ಕೊಡಬೇಕು ಅಥವಾ ಕೊಡಬಾರ್ದು, ನಿರ್ಧಾರ ಮಾಡಲೇಬೇಕು ಅನ್ನುವ ಬೈಂಡಿಂಗ್ ಏನಿಲ್ಲ. ಹಾಗಾಗಿ ಅವರು ಯಾವುದೇ ನಿರ್ಧಾರ ಮಾಡದೆ ಸುಮ್ಮನೆ ಇದ್ದು ಬಿಡಬಹುದು. ಆದರೆ ಈ ಕೇಸ್ನಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ರಾಜ್ಯಪಾಲರ ಅನುಮತಿ ಅಗತ್ಯವೇ ಇದೆಯಾ ಅಂದರೆ ಏನು ಅಗತ್ಯ ಇಲ್ಲ. ಯಾಕಂದರೆ ಈ ಕೇಸನ್ನು ತನಿಖೆ ಮಾಡಿ ಅಂತ ಸುಪ್ರೀಂ ಕೋರ್ಟ್ 2017ರಲ್ಲಿ ಹೇಳಿದೆ. 3 ತಿಂಗಳೊಳಗಡೆ ಇನ್ವೆಸ್ಟಿಗೇಷನ್ ಮುಗಿಸಿ ಅಂತ ಸುಪ್ರೀಂ ಕೋರ್ಟ್ ಹಾಗೆ ಹೇಳಿ 7 ವರ್ಷ ಆಗಿದೆ. 2018ರಲ್ಲಿ ಲೋಕಾಯುಕ್ತ SIT ಅಧಿಕಾರಿಗಳು ನಾವು ತನಿಖೆಯನ್ನು ಮುಗಿಸಿದ್ದೀವಿ, ಏನು ಮಾಡಬೇಕು ಅಂತ ಒಂದು ರಿಪೋರ್ಟನ್ನು ಸುಪ್ರೀಂ ಕೋರ್ಟ್ ಮುಂದೆ ಇಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಇದರ ಬಗ್ಗೆ ಇನ್ನೂ ಯಾವ ನಿರ್ಧಾರವನ್ನು ಮಾಡಿಲ್ಲ. ಸುಪ್ರೀಂ ಕೋರ್ಟ್ ಅನುಮತಿಯನ್ನು ಪಡೆದು ಚಾರ್ಜ್ ಶೀಟ್ ಹಾಕುವಂತಹ ಅವಕಾಶ ಲೋಕಾಯುಕ್ತ ಅಧಿಕಾರಿಗಳಿಗೆ ಈಗಲೂ ಇದೆ. ಸುಪ್ರೀಂ ಕೋರ್ಟೇ ಈ ಕೇಸ್ನಲ್ಲಿ ಇಂಟರ್ಫಿಯರ್ ಮಾಡಿ ಕುಮಾರಸ್ವಾಮಿಯವರ ವಿರುದ್ಧ ತನಿಖೆ ಮಾಡಿ ಅಂತ ಹೇಳಿದ ಮೇಲೂ ರಾಜ್ಯಪಾಲರ ಅನುಮತಿ ಅತ್ಯಗತ್ಯ ಅಂತೇನಿಲ್ಲ. ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬಹುದಾದಂತಹ ಅವಕಾಶ ಇದೆ. ಉದಾಹರಣೆಗೆ DK ಶಿವಕುಮಾರ್ ಅವರ ಕೇಸ್ನಲ್ಲಿ, ಅಕ್ರಮ ಆಸ್ತಿ ಗಳಿಕೆಯ ಕೇಸ್ನಲ್ಲಿ, ಅಕ್ರಮ ಹಣ ವರ್ಗಾವಣೆಯ ಕೇಸ್ನಲ್ಲಿ CBI FIR ಮಾಡಿಕೊಂಡಿದೆ, ED FIR ಮಾಡಿಕೊಂಡಿದೆ, ಅವರ ವಿರುದ್ಧ ತನಿಖೆ ಆಗ್ತಾ ಇದೆ. ಒಂದು ಅರ್ಥದಲ್ಲಿ ಕೆಲವು ಕೇಸ್ಗಳಲ್ಲಿ ಜೈಲ್ಗೂ ಕೂಡ ಹೋಗಿ ಬಂದರು. ಆ ಕೇಸ್ನಲ್ಲಿ ಯಾವುದೇ ಪ್ರಾಸಿಕ್ಯೂಷನ್ ಅನುಮತಿಯ ಅಗತ್ಯ ಇರಲಿಲ್ಲ, ಬಿಕಾಸ್ ಅದು ಕೋರ್ಟ್ನ ಮುಂದೆ ಇತ್ತು ಆ ಕೇಸ್ಗಳು. ಹಾಗಾಗಿ ಅಲ್ಲಿ ಪ್ರಾಸಿಕ್ಯೂಷನ್ನ ಅನುಮತಿಯ ಅಗತ್ಯ ಇರಲಿಲ್ಲ. ಇಲ್ಲೂ ಕೂಡ ಸುಪ್ರೀಂ ಕೋರ್ಟ್ನ ಮುಂದೆ ಇರೋದ್ರಿಂದಾಗಿ ಇವತ್ತು ಕುಮಾರಸ್ವಾಮಿಯವರು ಮಾತನಾಡ್ತಾ ಹೇಳಿದ್ರು, ಬೇಕಂದರೆ ಸುಪ್ರೀಂ ಕೋರ್ಟ್ಗೆ ಹೋಗಿ 2018ರಲ್ಲೇ ರಿಪೋರ್ಟ್ ಕೊಟ್ಟಿದೆ ಅಂತ, ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಚಾರ್ಜ್ ಶೀಟ್ ಹಾಕಿ ಯಾರು ಬೇಡ ಅಂತಾರೆ ಅಂತ ಕುಮಾರಸ್ವಾಮಿ ಕೂಡ ಮಾತನಾಡ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ರಾಜ್ಯಪಾಲರು ಈ ವಿಷಯದಲ್ಲಿ ಕೊಡಲೇಬೇಕು ಅನ್ನುವಂತಹ ವಿಷಯ ಏನಿಲ್ಲ. ಈಗ ಅರೆಸ್ಟ್ ವಿಷಯಕ್ಕೆ ಬರೋಣ. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಮುಲಾಜಿಲ್ಲದೆ ಅರೆಸ್ಟ್ ಮಾಡ್ತೀವಿ, ಅರೆಸ್ಟ್ ಮಾಡುವ ಸನ್ನಿವೇಶ ಬಂದರೆ ಅಂತ. ಈ ಹಂತದಲ್ಲಿ ಅರೆಸ್ಟ್ ಮಾಡುವ ಸಾಧ್ಯತೆ ಇದೆಯಾ? ಯಾವುದೇ ಕೇಸ್ನಲ್ಲಿ ಒಬ್ಬ ವ್ಯಕ್ತಿಯನ್ನು, ಆರೋಪಿಯನ್ನು ಅರೆಸ್ಟ್ ಮಾಡಬೇಕು ಅಂದರೆ ತನಿಖಾ ಹಂತದಲ್ಲಿ ಮಾಡಬೇಕು. ಅರೆಸ್ಟ್ ಮಾಡುವ ಅಗತ್ಯ ಯಾಕಿರುತ್ತೆ? ಇನ್ವೆಸ್ಟಿಗೇಷನ್ ಮಾಡಬೇಕಾಗತ್ತೆ, ವಿಚಾರಣೆ ಮಾಡಬೇಕಾಗತ್ತೆ. ಆ ಕಾರಣಕ್ಕಾಗಿ ಅರೆಸ್ಟ್ನ ಅಗತ್ಯ ಇರುತ್ತೆ. ಇದು ಎಕನಾಮಿಕ್ ಅಫೆನ್ಸು, ಇದೇನು ಮರ್ಡ್ರೋ ಅತ್ಯಾಚಾರನೋ ಹೀನಿಯಸ್ ಕ್ರೈಮ್ ಅಲ್ಲ, ಇದು ಎಕನಾಮಿಕ್ ಅಫೆನ್ಸು. ಹಾಗಾಗಿ ಅರೆಸ್ಟ್ ಮಾಡುವ ಸಂದರ್ಭ ಇದ್ದದ್ದು ಯಾವಾಗ? ತನಿಖಾ ಹಂತದಲ್ಲಿ. ತನಿಖೆಯ ಭಾಗವಾಗಿ ಆರೋಪಿಗಳನ್ನು ಅರೆಸ್ಟ್ ಮಾಡುವಂತಹ ಅವಕಾಶ ತನಿಖಾ ಏಜೆನ್ಸಿಗಳಿಗಿದೆ, ಇತ್ತು. ಲೋಕಾಯುಕ್ತ ಅಧಿಕಾರಿಗಳಿಗೆ ಇನ್ವೆಸ್ಟಿಗೇಷನ್ ಮಾಡುವಾಗಿತ್ತು. ಈ ಗಣಿ ಗುತ್ತಿಗೆ ಕೇಸ್ನಲ್ಲಿ 4 ಜನ ಆರೋಪಿಗಳಿದ್ದಾರೆ. HD ಕುಮಾರಸ್ವಾಮಿ ಈ ಕೇಸ್ನಲ್ಲಿ ಆರೋಪಿ ನಂಬರ್ 2. ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಯ ಮಾಲಕ ವಿನೋದ್ ಗೋಯಲ್ ಆರೋಪಿ ನಂಬರ್ 1. ಇನ್ನಿಬ್ಬರು ಅಧಿಕಾರಿಗಳಿದ್ದಾರೆ, ಅವರು ಆರೋಪಿ ನಂಬರ್ 3 ಮತ್ತು 4. 4 ಜನ ಈ ಕೇಸ್ನಲ್ಲಿ ಈವರೆಗೂ ಅರೆಸ್ಟೇ ಆಗಿಲ್ಲ. SIT ಮುಂದೆ ಈಗಾಗಲೇ HD ಕುಮಾರಸ್ವಾಮಿಯವರು ವಿಚಾರಣೆಗೆ ಹಾಜರಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. SIT
ಕುಮಾರಸ್ವಾಮಿಯವರನ್ನು ಅರೆಸ್ಟ್ ಮಾಡಲೇಬೇಕು ಅಂತಿದ್ರೆ ಯಾವಾಗ ಮಾಡಬೇಕಾಗಿತ್ತು? ಕುಮಾರಸ್ವಾಮಿಯವರು ವಿಚಾರಣೆಗೆ ಬಂದಿದ್ರಲ್ಲ ಆಗ ಮಾಡಬೇಕಾಗಿತ್ತು. ಕುಮಾರಸ್ವಾಮಿಯವರ ಬಂಧನಕ್ಕೆ ಅವಕಾಶ ಇದೆ. ಬಂಧಿಸಿ ವಿಚಾರಣೆ ನಡೆಸಿ ತನಿಖೆ ಮಾಡಿ ಆನಂತರ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾದ ಅಗತ್ಯ ಇದ್ದಾಗ ಮಾಡಬೇಕಾಗಿತ್ತು. ಅಥವಾ ಕುಮಾರಸ್ವಾಮಿಯವರು ಈ ಕೇಸ್ನಲ್ಲಿ ವಿಚಾರಣೆಗೆ ಬರದೆ ತಪ್ಪಿಸ್ಕೊಂಡೇನಾದರೂ ಓಡಾಡ್ತಾ ಇದ್ದರೆ ಆಗ ಅರೆಸ್ಟ್ ಮಾಡುವಂತಹ ಅವಕಾಶ ಇತ್ತು. ಈಗ ತನಿಖೆ ಎಲ್ಲವನ್ನೂ ಮುಗಿಸಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು, ಅವಕಾಶ ಕೊಡಿ ಅಂತ, ಅನುಮತಿಯನ್ನು ಕೊಡಿ ಅಂತ ರಾಜ್ಯಪಾಲರಿಗೆ ಮನವಿಯನ್ನು ಮಾಡಿದ್ದಾರೆ ಲೋಕಾಯುಕ್ತ SIT ಅವರು. ಈಗ ಅರೆಸ್ಟ್ ಮಾಡುವ ಆಯ್ಕೆ ತನಿಖಾ ಸಂಸ್ಥೆಗೆ ಇಲ್ಲ. ತನಿಖೆ ಮುಗಿಸಿ ಚಾರ್ಜ್ ಶೀಟ್ ಮಾಡುವ ಸ್ಥಿತಿಯಲ್ಲಿದ್ದಾಗ ಆ ಕೇಸ್ನ ಆರೋಪಿಯನ್ನು, ಅದರಲ್ಲೂ ಎಕನಾಮಿಕ್ ಅಫೆನ್ಸ್ ಕೇಸ್ನಲ್ಲಿ ಅರೆಸ್ಟ್ ಮಾಡೋದಕ್ಕೆ ಹೇಗೆ ಸಾಧ್ಯ ಆಗತ್ತೆ? ಸಿದ್ದರಾಮಯ್ಯನವರ ಇವತ್ತಿನ ಹೇಳಿಕೆ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಷ್ಟೇ ವಿನಃ ಈ ಕೇಸ್ನಲ್ಲಿ HD ಕುಮಾರಸ್ವಾಮಿಯನ್ನ ಅರೆಸ್ಟ್ ಮಾಡಿಬಿಡಬಹುದಾ ಅನ್ನುವ ಹಂತಕ್ಕೆ ಕೇಸ್ನ ಮೆರಿಟ್ಸನ್ನು ನೋಡಿದ್ರೆ ಸಾಧ್ಯ ಇಲ್ಲ. ಯಾಕಂದರೆ ಈಗಾಗಲೇ ಕೇಸ್ನ ಇನ್ವೆಸ್ಟಿಗೇಷನ್ ಮುಗಿದು ಹೋಗಿದೆ. ಪೊಲೀಸ್ನವರು ಯಾವುದೇ ಕೇಸ್ನಲ್ಲಿ ಆರೋಪಿಯನ್ನು ಅರೆಸ್ಟ್ ಮಾಡೋದೇ ಇನ್ವೆಸ್ಟಿಗೇಷನ್ ಕಾರಣಕ್ಕೆ, ಚಾರ್ಜ್ ಶೀಟ್ ಸಲ್ಲಿಸುವುದಕ್ಕೆ ಮುನ್ನ ಆರೋಪಿಯನ್ನು ವಿಚಾರಣೆ ಮಾಡೋದಕ್ಕೋಸ್ಕರ. ಹಾಗಾಗಿ ಈ ಕೇಸ್ನಲ್ಲಿ ಕುಮಾರಸ್ವಾಮಿಯವರನ್ನು ಅರೆಸ್ಟ್ ಮಾಡ್ತೀವಿ ಅನ್ನುವ ಹೇಳಿಕೆ, ತಾಕತ್ತಿದ್ರೆ ಅರೆಸ್ಟ್ ಮಾಡಿ 100 ಸಿದ್ದರಾಮಯ್ಯ ಬಂದರೂ ಮಾಡಿ ಮಾಡೋಕ್ಕಾಗಲ್ಲ ಅನ್ನುವಂತಹ ಕುಮಾರಸ್ವಾಮಿಯವರ ಹೇಳಿಕೆ ಎರಡೂ ಕೂಡ ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳು. ಇವತ್ತು ಈ ಕೇಸ್ನಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿಯವರು ಪ್ರೆಸ್ ಮೀಟ್ ಮಾಡಿದ್ರು. ಲೋಕಾಯುಕ್ತ ಅಧಿಕಾರಿಗಳು ಯಾವಾಗ HD ಕುಮಾರಸ್ವಾಮಿಯವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ರಾಜ್ಯಪಾಲರಿಗೆ 2ನೇ ಪತ್ರ ಬರೆದ್ರಲ್ಲ, ಮೊದಲನೇ ಪತ್ರ 10 ತಿಂಗಳ ಹಿಂದೆ ಬರೆದಿದ್ರು, 2ನೇ ಪತ್ರವನ್ನು 19ನೇ ತಾರೀಕು ಬರೆದಿದ್ದಾರೆ. ಅದಾದ ನಂತರ ನಿನ್ನೆ ಕುಮಾರಸ್ವಾಮಿಯವರು ಮಾತನಾಡ್ತಾರ ಅಂತ ನೋಡಿದ್ವಿ, ಮಾತನಾಡಲಿಲ್ಲ. ಇವತ್ತು ಕುಮಾರಸ್ವಾಮಿಯವರು ಸುದ್ದಿಗೋಷ್ಠಿಯನ್ನು ಮಾಡಿದ್ರು. ತಮ್ಮ ವಿರುದ್ಧದ ಕೇಸ್ನ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟರು. ನನ್ನ ಸಹಿಯನ್ನು ನಕಲು ಮಾಡಿದ್ದಾರೆ, ಅದಕ್ಕೆ ರಾಜ್ಯಪಾಲರು ಸ್ಪಷ್ಟನೆಯನ್ನು ಕೇಳಿದ್ದಾರೆ. ವರ್ಗಾವಣೆ ದಂಧೆಯ ಬಗ್ಗೆ ನಾನು ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಮಾತನಾಡಿದ್ದಕ್ಕೆ ನನ್ನ ವಿರುದ್ಧ ತನಿಖೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅನುಮತಿಯನ್ನು ಕೊಟ್ಟ ಫೈಲ್ ಅಂದರೆ ಸಾಯಿ ವೆಂಕಟೇಶ್ವರ ಗಣಿ ಕಂಪನಿಗೆ ಗಣಿಗಾರಿಕೆಗೆ ಅನುಮತಿ ಕೊಟ್ಟಂತಹ ಫೈಲ್ ಮೇಲಿರುವಂತಹ ಸಹಿ ನನ್ನದಲ್ಲ, ಫೋರ್ಜರಿ ಮಾಡಿದ್ದಾರೆ ಅಧಿಕಾರಿಗಳು. ನಾನು ತಪ್ಪು ಮಾಡಿದರೆ ನನ್ನ ವಿರುದ್ಧ ತನಿಖೆ ಆಗಲಿ, ಯಾರು ಬೇಡ ಅಂದಿದ್ದಾರೆ. 2017ರಲ್ಲೇ ನನ್ನನ್ನು ಅರೆಸ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಈಗ ಮತ್ತೆ ಅದೇ ರೀತಿಯ ಪ್ರಯತ್ನಗಳಾಗ್ತಾ ಇದೆ. 2017ರಲ್ಲಿ ತನಿಖೆ ಮಾಡಿ ಮುಗಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ, ಇದುವರೆಗೂ ಮುಗಿಸೋದ್ರಲ್ಲೇ ಇದ್ದಾರೆ ಅಂತ ಕುಮಾರಸ್ವಾಮಿಯವರು ಮಾತನಾಡಿದ್ದಾರೆ. ನೋಡಿ, ಇಲ್ಲಿ ನಾನು ನೋಡಿದ್ದೀನಿ, ಇಲ್ಲಿ ನನ್ನ ಹ್ಯಾಂಡ್ ರೈಟಿಂಗೇ ಅಲ್ಲ ಅದು, ಇದು ನನ್ನ ಆದೇಶ ಇವ್ರು ತೋರಿಸ್ಕೊಂಡಿರೋದು. ಇಲ್ಲಿ ಏನಿದೆ, ಇಲ್ಲಿ ಸಾಯಿ ವೆಂಕಟೇಶ್ವರ ಅಂತ, ಅದು ನನ್ನ ಹ್ಯಾಂಡ್ ರೈಟಿಂಗೇ ಅಲ್ಲ. ಅದು ಯಾವ ಇಂಟರ್ನ್ಯಾಷನಲ್ FSL ಕಳಿಸ್ಕೊಂಡು ತನಿಖೆ ಮಾಡ್ಕೊಳ್ರಪ್ಪ, ಎಲ್ಲಿ ಬೇಕಾದ್ರೂ ತನಿಖೆ ಮಾಡ್ಕೊಳ್ಳಿ. ಇದು ಯಾರು ಬರ್ದಾನೆ? ಅವನು FSLಗಾದರೂ ಕಳಿಸ್ಕೊಳ್ಳಿ, ಏನಾದರೂ ಕಳಿಸ್ಕೊಂಡು ಗೌರ್ನರ್ ಹತ್ರ ಪರ್ಮಿಷನ್ನು ತಗೊಳ್ಳಿ. ಪಾಪ ಗೌರ್ನರ್ ಯಾತಕ್ಕೆ ಬೈತೀರಿ? ಬಂದ ಮೊದಲನೇ ದಿನದಿಂದಲೇ ವರ್ಗಾವಣೆ ದಂಧೆಗಳೇನು ಪ್ರಾರಂಭ ಮಾಡಿದರು, ಅದರ ಬಗ್ಗೆ ನಾನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ವಾಗ್ದಾಳಿ ಮಾಡಿದಂಥದ್ದು. ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಮುಜುಗರ ಪ್ರಾರಂಭ ಆಯಿತು. ಆ ಹಿನ್ನೆಲೆಯಲ್ಲಿ ನವಂಬರ್ ತಿಂಗಳಲ್ಲಿ ಪಾಪ ಕಳಿಸಿದ್ದಾರೆ ಗವರ್ನರ್ಗೆ, ಒಂದು ಸ್ಯಾಂಕ್ಷನ್ಗೆ ಪರ್ಮಿಷನ್ ಕೊಡಿ ಅಂತ. ತಪ್ಪು ನೀವು ಇಟ್ಕೊಂಡಿದ್ದೀರ. ಅಲ್ಲಿ ಈ ಫೈಲು ನನ್ನ ಮುಂದೆ ಬಂದಿತ್ತೋ ಬಂದಿಲ್ವೋ ತನಿಖೆ ಮಾಡ್ಕೊಳ್ಳಿ ಅವರು. ಈ ಫೈಲನ್ನು ನಾನು ಕದಿಕೋದ ಮೇಲೆ ನನಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಗಳು, ಆ ಹ್ಯಾಂಡ್ ರೈಟಿಂಗ್ ನಂದಲ್ಲ, ಯಾವ ತನಿಖೆ ಬೇಕಾದ್ರೂ ಮಾಡ್ಕೊಳ್ಳಿ. 2017ರಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಗಿ ಬಂತು. ಅಷ್ಟರೊಳಗೆ ಅವತ್ತು ಸಹ ಈ ಸರ್ಕಾರದ, ಸಿದ್ದರಾಮಯ್ಯ ಕಾಲದ ಸರ್ಕಾರ ಯಾವ ರೀತಿಯಲ್ಲಿ ನಾನು ಹೋರಾಟ ನಡೀತಾ ಇತ್ತಲ್ಲ, ಆಗಲೂ ಸಹ ಪಾಪ ಅವರಿಗೆ ಇರಿಸು ಮುರುಸು ಏನಾದರೂ ಮಾಡಿ ಕುಮಾರಸ್ವಾಮಿನ ಜೈಲಿಗೆ ಕಳಿಸ್ಲೇಬೇಕು ಅಂತ ನಾನು SITಗೆ ಆ ನೋಟಿಸ್ನ ಅಕ್ಸೆಪ್ಟ್ ಮಾಡಿ ಹೋಗಿ ಡೈರೆಕ್ಟಾಗಿ ಭೇಟಿ ಮಾಡಬೇಕು ಅಂತ ತೀರ್ಮಾನಕ್ಕೆ ಬಂದೆ 2017ನಲ್ಲೇ. ಆಗ ನಮ್ಮ ಅಡ್ವೊಕೇಟ್ ಹೇಳಿದ್ರು, ನೋಡಿ ಹುಡುಗಾಟ ಆಡಬೇಡಿ. ನಾನು ಹೇಳಿದೆ ಬಂಧಿಸ್ತಾರ ಬಂದು, ಏಕೆಂದರೆ ಮೀಟಿಂಗ್ ನಡೆದಿತ್ತಾಗ ಇದೇ ಥರನೇ. ಕೊನೆಗೆ ನಮ್ಮ ವಕೀಲರುಗಳ ಸಲಹೆ ಮೇರೆಗೆ ಜಾಮೀನು ತಗೊಂಡು ನಂತರ ಹೋದೆ ಕೋರ್ಟ್, ಇದಕ್ಕೆ SITಗೆ. ನಾನು ಜಾಮೀನು ತಗೊಂಡು ಹೋದಾಗ ಹೇಳ್ತಾರಲ್ಲ ಅಧಿಕಾರಿಗಳು,
ಸರ್ ಇದಕ್ಕೆ ಯಾಕೆ ನೀವು ಜಾಮೀನು ತಗೊಳಕ್ಕೆ ಹೋದ್ರಿ? ನಾವು ನಿಮ್ಮ ಹತ್ರ ಒಂದು ಸ್ಟೇಟ್ಮೆಂಟ್ ತಗೊಳ್ಳೋದಕ್ಕೆ ಬರಲಿಕ್ಕೆ ಹೇಳಿದ್ದು ಅಷ್ಟೇ ಸರ್. ಇದಕ್ಕೆಲ್ಲ ಜಾಮೀನು ಬೇಕಾಗಿರಲಿಲ್ಲ ನಿಮಗೆ ಅಂತ ನನಗೆ ಹೇಳಿದ್ರು. ಇಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.